ನಾನು ಬಾಡಿಗೆ ಮನೆಯಲ್ಲಿದ್ದೀನಿ. ಹೋಮ್ ಲೋನನ್ನು ನನ್ನ ಸ್ವಂತ ಮನೆಗೋಸ್ಕರ ನಾನು ತೊಗೊತಾ ಇದ್ದೀನಿ. 80-90% ಲೋನ್ ತೊಗೊಂಡ್ಬಿಟ್ಟು ಕಮಿಟ್ ಆಗ್ತಾರೆ. ಇದು ಫಸ್ಟು ಮಾಡುವಂಥ ತಪ್ಪು. ನಿಮ್ಮ ಇನ್ಕಮ್ಮು ಸೆಕ್ಯೂರಿಟಿ ಇರುತ್ತಾ? ಲೋನ್ ತೊಗೊಳ್ಳುವಾಗ ತುಂಬ ಅವಸರ ಮಾಡ್ತಾರೆ. ಅವರು ನಿಮ್ಮ ಕ್ರೆಡಿಟ್ ಸ್ಕೋರ್ ನೋಡಿಬಿಟ್ಟು ಕೊಡ್ತಾರಂದರೆ ಅವ್ರ ಜಾನರು. ನಿಮ್ಮ ಹೋಮ್ ಲೋನನ್ನು ದೊಡ್ಡ ಲಾಂಗ್ ಟರ್ಮ್ 20-30 ವರ್ಷದ ಕಮಿಟ್ಮೆಂಟ್ ಅಂತ ಎಂದೂ ನೋಡಬೇಡಿ. ಟ್ಯಾಕ್ಸ್ ಸೇವಿಂಗ್ ಕಾನ್ಸೆಪ್ಟನ್ನೇ ಇಟ್ಕೊಂಡ್ಬಿಟ್ಟು ಹೋಮ್ ಲೋನನ್ನು ಕಂಟಿನ್ಯೂ ಮಾಡ್ತಾ ಇರೋದು ತಪ್ಪೇ. ನಮಸ್ಕಾರ, ಇದು ಮನಿ ಮಂತ್ರ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಬಸವರಾಜ್ ತೋಣಗಟ್ಟಿ ಅವರಿದ್ದಾರೆ. ಅವರು ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತನ್ನು ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ದಾರಿದೀಪವಾಗಿ ಈ ಸರಣಿಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇವತ್ತಿನ ಟಾಪಿಕ್ ಹೋಮ್ ಲೋನ್. ಐ ಥಿಂಕ್ ನಮ್ಮ ಎಲ್ರಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇರುವಂತಹ ಟಾಪಿಕ್ ಇದು. ಹೋಮ್ ಲೋನ್ ಅನ್ನೋ ವಿಚಾರದ ಬಗ್ಗೆ ತುಂಬ ಡಿಸ್ಕಷನ್ ಕೂಡ ನಡೆಯುತ್ತೆ. ಈ ಹೋಮ್ ಲೋನ್ ಅಂತ ಬಂದಾಗ ನಾವು ಹೇಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು? ನೋಡಿ, ಫಸ್ಟ್ ನೀವು ಪ್ರಾಪರ್ಟಿ ತೊಗೋಬೇಕಾದ್ರೆ ಹೋಮ್ ಲೋನ್ ತೊಗೊತೀನಂದರೆ ನಾವು ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದ ಹಾಗೆ, ನೀವು ಸ್ವಂತ ಮನೆಗೆ ನೀವೇನಾದರೂ ಹೋಮ್ ಲೋನ್ ತೊಗೊತಾ ಇದ್ದರೆ, ಸ್ವಂತ ಮನೆ ನಾನೀಗ ಬಾಡಿಗೆ ಮನೆಯಲ್ಲಿದ್ದೀನಿ, ನಾನು ಸ್ವಂತ ಮನೆಗೆ ಹೋಗಬೇಕಾಗಿದೆ, ಅದಕ್ಕೋಸ್ಕರ ನಾವು ಹೋಮ್ ಲೋನ್ ತೊಗೊತಾ ಇದ್ದೀನಿ ಅಂದರೆ ಅದಕ್ಕಿರುವಂಥ ಕ್ರೈಟೀರಿಯಾಸ್ ಬೇಳೆ. ಈಗ ಇನ್ವೆಸ್ಟ್ಮೆಂಟ್, ನನ್ನ ಹತ್ರ ಒಂದು ಪ್ರಾಪರ್ಟಿ ಇದೆ, ನಾನು ಇನ್ನೂ ಒಂದು ಪ್ರಾಪರ್ಟಿಯನ್ನು ಆ್ಯಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಂತ ತೊಗೊತಾ ಇದ್ದೀನಿ ಅಂದರೆ ಆವಾಗ ಅದಕ್ಕಿರುವಂಥ ಕ್ರೈಟೀರಿಯಾನ ಬೇರೆ. ಈ ಎಪಿಸೋಡ್ದಲ್ಲಿ ನಾವು ಏನು ಮಾಡೋಣ ಅಂದರೆ, ಯಾಕೆಂದರೆ ಹಿಂದಿನ ಎಪಿಸೋಡ್ದಲ್ಲಿ ನಾವು ಹೋಮ್ ಲೋನನ್ನು ಆ್ಯಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ತಿಳ್ಕೊಂಡ್ಬಿಟ್ಟು ಮಾಡಿದ್ದಿದೆ. ಸೊ ಈ ಎಪಿಸೋಡ್ದಲ್ಲಿ ನಾವೇನು ಮಾಡೋಣ ಅಂದರೆ, ಹೋಮ್ ಲೋನನ್ನು ನನ್ನ ಸ್ವಂತ ಮನೆಗೋಸ್ಕರ ನಾನು ತೊಗೊತಾ ಇದ್ದೀನಿ. ನಾನು ಬಾಡಿಗೆ ಮನೆಯಲ್ಲಿದ್ದೀನಿ, ನಾನು ಸ್ವಂತ ಮನೆ ಖರೀದಿ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾನು ಹೋಮ್ ಲೋನ್ ತೊಗೋಬೇಕಾಗಿದೆ. ಏನು ಮಾಡ್ಬೇಕಂತ ಪ್ಲ್ಯಾನಿಂಗ್, ಹೌ ಟು ಗೆಟ್ ಇನ್ ಟು ದ ಓಕೆ. ಹೋಲ್ ಇದು. ಸೊ ನೀವೇನು ಮಾಡ್ಬೇಕಂದ್ರೆ, ಬಹಳಷ್ಟು ಜನ ನಾವೇನು ತಪ್ಪು ಮಾಡ್ತೀವಿ, ಹೋಮ್ ಲೋನನ್ನು ತೊಗೋಬೇಕಾದ್ರೆ ಈ ಎಸ್ಪೆಷಲಿ ಸ್ಯಾಲ್ರಿಡ್ದವ್ರಿಗೆ 80-90% ಕಾಸ್ಟ್ ಆಫ್ ದ ಪ್ರಾಪರ್ಟಿಯನ್ನು ಅವರು ಬ್ಯಾಂಕ್ನವರು ಲೋನ್ ಕೊಡಲಿಕ್ಕೆ ರೆಡಿ ಇರ್ತಾರೆ. ₹1 ಕೋಟಿ ಪ್ರಾಪರ್ಟಿ ಇತ್ತಂದರೆ 80-90 ಲಕ್ಷ ರೂಪಾಯಿ ನಿಮಗೆ ಲೋನ್ ಕೊಡ್ತೀವಿ ಅಂತ ಹೇಳಿಬಿಡ್ತಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ನೋಡಿಬಿಟ್ಟು ನಿಮಗೆ ಲೋನ್ ಕೊಡ್ತೀವಿ ಅಂತಾರೆ. ಇದನ್ನು ನೋಡಿದ ತಕ್ಷಣ 80-90 ಲಕ್ಷ ಅಲ್ಲೇ ಬಂದುಬಿಡುತ್ತೆ, 10-20 ಲಕ್ಷದಲ್ಲಿ ನನಗೆ ಸ್ವಂತ ಮನೆ ಬಂದುಬಿಡುತ್ತಲ್ಲ ಅಂತ ಒಂದು ಭಾವನೆಯಿಂದ 80-90% ಲೋನ್ ತೊಗೊಂಡ್ಬಿಟ್ಟು ಕಮಿಟ್ ಆಗ್ತಾರೆ. ಇದು ಫಸ್ಟು ಮಾಡುವಂಥ ತಪ್ಪು. ಯಾಕೆ ಅಂದರೆ, ನೀವು 80-90 ಲಕ್ಷ ಅಥವಾ 80-90% ಹೋಮ್ ಲೋನನ್ನು ಕಮಿಟ್ ಮಾಡುವಾಗ ಇದು ಇವತ್ತಲ ಕಮಿಟ್ಮೆಂಟ್ ಆಗಿರೋದಿಲ್ಲ, ಮುಂದಿನ 15-20 ವರ್ಷದ ಕಮಿಟ್ಮೆಂಟ್ ಆಗಿರುತ್ತೆ. ನಿಮ್ಮ ಜಾಬು, ನಿಮ್ಮ ಇನ್ಕಮ್ಮು ಸೆಕ್ಯೂರಿಟಿ ಇರುತ್ತಾ ಮುಂದೆ 15-20 ವರ್ಷವರೆಗೆ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟು. ಅಥವಾ ಹೊಸ ಇನ್ಕಮ್ ಸೋರ್ಸ್ ಏನಾದ್ರು ತರ್ತೀರಾ? ಕರೆಕ್ಟು. ಅಥವಾ ಈಗ ನೀವು ನಥಿಂಗ್ ಇಸ್ ಪ್ರೆಡಿಕ್ಟಬಲ್. ಎಸ್ಪೆಷಲಿ ಇಂಥ ಸಿಚುವೇಷನ್ದಲ್ಲಿ, ಎಸ್ಪೆಷಲಿ AI ಬಂದಿದೆ, ನಂತರ ಜಾಬ್ ಅನ್ಸೆಕ್ಯೂರಿಟಿ ಇದೆ, ಆ್ಯಂಡ್ ಮೋರ್ ಓವರ್ ಎಕನಾಮಿಕಲ್ ಅನ್ಸರ್ಟನಿಟಿ ಇದೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನಿಮ್ಮ ಫೀಲ್ಡಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾವುದೇ ಫೀಲ್ಡ್ ಇರಲಿ. ಸೊ ಇಂಥ ಸಿಚುವೇಷನ್ದಲ್ಲಿ 20 ವರ್ಷದ ಕಮಿಟ್ಮೆಂಟಿಗೆ ನಾನು 80-90% ಆಫ್ ದ ಕಾಸ್ಟ್ ಆಫ್ ದ ಪ್ರಾಪರ್ಟಿ ಅವ್ರು ಲೋನ್ ಕೊಡ್ತಾರೆ ಅಂದ ತಕ್ಷಣ ಕಣ್ಣು ಮುಚ್ಚಿ ಲೋನ್ ತೊಗೊಳ್ಳೋದು ತಪ್ಪು. 1ನೇ ಪಾಯಿಂಟು. 2ನೇ ಪಾಯಿಂಟು, ಜನ ಏನು ಮಾಡ್ತೀವಿ ಅಂದರೆ, ಈ ಇನ್ಕಮ್ ಏನಿದೆಯಲ್ಲ, ಈ ಕಮಿಟ್ಮೆಂಟ್ ಏನಿದೆಯಲ್ಲ, ನಾವು ಇವತ್ತಲ ಪ್ರಕಾರ ನಾವು ಚೆಕ್ ಮಾಡ್ತೀವಿ. ನನ್ನ ಹತ್ರ ಒಂದು ₹100 ಇದೆ ಅಂತ ತಿಳ್ಕೊಳ್ಳಿ ಇನ್ಕಮ್ಮು. ಆ ₹100ದಲ್ಲಿ ನಾನು ಒಂದು ₹40-50 ನಾನು ಇವತ್ತು ಮನೆ ಖರ್ಚಿದೆ ಅಂದ ತಕ್ಷಣ ₹50 ಉಳಿತಾ ಇದೆಯಲ್ಲ, ₹50 ಕಮಿಟ್ ಆಗಿಬಿಟ್ರೆ ಮುಗಿದೋಯ್ತಲ್ಲ ಅಂತ ನಾವು ನೋಡ್ತೀವಿ. ಬಟ್ ನಿಮ್ಮ ಖರ್ಚದಲ್ಲಿ ನೀವು ಇವತ್ತಲ ಖರ್ಚನ್ನು ಮಾತ್ರ ಹಿಡಿತಾ ಇದ್ದೀರಾ, ಅದ್ರ ಜೊತೆಗೆ ನೀವು EMI ಕಮಿಟ್ಮೆಂಟ್ ಅಂತಲೇ ಹಿಡಿತಿದ್ದೀರಾ. ಇದು ಬಿಟ್ಟು ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ಅಥವಾ ನಿಮ್ಮ ಫೈನಾನ್ಷಿಯಲ್ ಗೋಲ್ಗೋಸ್ಕರ ನೀವು ಸಪ್ರೇಟಾಗಿ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನಿಮ್ಮ ಜೀವನ ಅಂದರೆ ನಿಮ್ಮ ಇವತ್ತಲ್ಲಿ ಎಕ್ಸ್ಪೆನ್ಸಸ್ಸು ಪ್ಲಸ್ EMI ಕಮಿಟ್ಮೆಂಟ್ ಅಲ್ಲ, ಇದ್ರ ಜೊತೆಗೆ ಬೇರೆ ಸೇವಿಂಗ್ಸನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಕಮಿಟ್ ಆಗೋದು ಇಂಪಾರ್ಟೆಂಟು. ಅಂದರೆ ನಮ್ಮ ನೆಮ್ಮದಿಯ ನಾಳೆಗಾಗಿ ಮನೆಯನ್ನು ತಗೊಳ್ತಾ ಇದ್ದೀವಿ, ಆ ನಾಳೆಯನ್ನು ಮೊದಲು ನೆಮ್ಮದಿಯಾಗಿ ಫಸ್ಟು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಮನೆ ಕಟ್ಟಬೇಕು. ಕರೆಕ್ಟ್. ನಂತರ ಇನ್ನೊಂದು ಏನು ಮಾಡ್ತಾರಂದರೆ, ನನ್ನ ಪ್ರಕಾರ ಈ ಲೋನ್ ತೊಗೊಳ್ಳುವಾಗ ತುಂಬ ಅವಸರ ಮಾಡ್ತಾರೆ. ಈಗ ಒಬ್ಬನು ಬ್ಯಾಚುಲರ್ ಆಗಿರ್ತಾನೆ, ಫಸ್ಟ್ ಕಾಲೇಜ್ ಮುಗಿಸಿದ ತಕ್ಷಣ ಜಾಬ್ ಆಗುತ್ತೆ, ಜಾಬ್ ಆದ ತಕ್ಷಣ ಮದುವೆ ಆಗ್ತಾನೆ, ಮದುವೆ ಆದ ತಕ್ಷಣ ನಮ್ಮ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಏನು ದೊಡ್ಡ ತಪ್ಪು ಮಾಡ್ತಾರಂದರೆ, ಇಮ್ಮಿಡಿಯೇಟಾಗಿ ದೊಡ್ಡ ಹೋಮ್ ಲೋನಿಗೆ ಕಮಿಟ್ ಆಗ್ತಾರೆ. ಯಾಕೆ ಅಂದರೆ ಪೇರೆಂಟ್ಸ್ ಪ್ರೆಷರ್ ಬರುತ್ತೆ, ನೇಬರ್ಸ್ ಪ್ರೆಷರ್ ಬರುತ್ತೆ, ರಿಲೇಟಿವ್ಸ್ ಪ್ರೆಷರ್ ಬರುತ್ತೆ, ಅಥವಾ ನಿಮ್ಮ ಕಲೀಗ್ಸ್ ಪ್ರೆಷರ್ ಬರುತ್ತೆ.
ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದೀರಾ, ಯಾಕೆ ಸ್ವಂತ ಮನೆ ತೊಗೋಬಾರ್ದು, ಬಾಡಿಗೆ ಮನೆಯಲ್ಲಿ ಯಾಕಿದ್ದೀರಾ ಅಂತ ಈ ಒಂದು ಎಲ್ಲ ಕಾನ್ಸೆಪ್ಟಿಂದ ಇಮಿಡಿಯೇಟಾಗಿ ಕಮಿಟ್ ಆಗ್ತಾರೆ. ಇಮಿಡಿಯೇಟಾಗಿ ಕಮಿಟ್ ಆಗುವಾಗ 80-90% ಕಮಿಟ್ ಆಗಿಬಿಟ್ಟು ನಿಮ್ಮ 20-30 ವರ್ಷದ ಇನ್ಕಮ್ಮು ನೀವು ಕಮಿಟ್ ಆಗೋ ಬದಲು ಅಟ್ಲೀಸ್ಟ್ 40-50% ಆಫ್ ದ ಕಾಸ್ಟ್ ಆಫ್ ದ ಪ್ರಾಪರ್ಟಿಯನ್ನು ನಿಮ್ಮ ಕೈಯಿಂದಾನೇ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಫಸ್ಟು ಓಕೆ, ಅಕ್ಯುಮುಲೇಟ್ ಮಾಡಿಕೊಂಡು ಇನ್ನು 40-50% ಏನು ನಿಮಗೆ ಬೇಕಾಗುತ್ತಲ್ಲ ಲೋನಿಗೆ, ಅದನ್ನು ಮಾತ್ರ ಲೋನಿಗೆ ಕಮಿಟ್ ಆಗೋದು. ಯಾಕೆಂದರೆ ಇಂಡಿಯನ್ ಕಂಟೆಕ್ಸ್ಟಲ್ಲಿ ನಾನು ಎಲ್ಲದೂ ನಾನೇ ಅಕ್ಯುಮುಲೇಟ್ ಮಾಡ್ಕೊಂಡ್ಬಿಟ್ಟು ಮನೆ ತೊಗೊತೀನಿ ಅಂದರೆ ತುಂಬ ದೂರ ಆಗಿಬಿಡುತ್ತೆ, ರಿಟೈರ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಆ ಥರ ವೇಟ್ ಮಾಡೋದು ಬೇಡ, ಆ್ಯಂಡ್ ಕಣ್ಮುಚ್ಚಿನೂ ಎಲ್ಲ ಕಮಿಟ್ ಆಗೋದು ಬೇಡ. ಒಂದು ದುರಸ್ತಾವೋ ಲೇಟ್ ಆಗಿ ಬಂದರೂ ಪರವಾಗಿಲ್ಲ, ಕರೆಕ್ಟ್, ರೆಡಿಯಾಗಿ ಬಂದು ಕರೆಕ್ಟು. ಯಾಕೆಂದರೆ ನಾನು 40-50% ನಿಮ್ಮಿಂದ ಯಾಕೆ ಕಮಿಟ್ ಆಗ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ನಿಮಗೇನಾದರೂ ಮಿಡಲ್ದಲ್ಲಿ ಜಾಬ್ ಲಾಸ್ ಆದರೆ, ಇನ್ಕಮ್ ಲಾಸ್ ಆದರೆ, ಅಥವಾ ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಹೊಡೆತ ಬಿತ್ತಂದರೆ ಆ ಲಯಬಿಲಿಟಿಯನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನು ಕಲಿಯೋದು ತುಂಬ ಇಂಪಾರ್ಟೆಂಟು. ಅವರು ನಿಮ್ಮ ಕ್ರೆಡಿಟ್ ಸ್ಕೋರ್ ನೋಡಿಬಿಟ್ಟು ಕೊಡ್ತಾರಂದರೆ ಅವ್ರ ಜಾನರು. ಯಾಕಂತ ಹೇಳ್ತೀನಿ ಕೇಳಿ, ಅವ್ರಿಗೆ ಗೊತ್ತು ರಿಟೇಲ್ ಬಾರೋರ್ ಏನಿದ್ದಾರಲ್ಲ ಅವರಿಂದನೇ ಬ್ಯಾಂಕ್ಗಳಿಗೆ ತುಂಬ ಒಳ್ಳೆ ಇನ್ಕಮ್ ಇರೋದು. ಯಾಕಂದರೆ ಅವ್ರಿಗೆ ಗೊತ್ತು ನಾವು EMI ತಪ್ಪಿಸೋಲ್ಲ, NPA ಆಗಲ್ಲ, ಅವ್ರಿಗೆ ಗೊತ್ತು ನಾವು ಮರ್ಯಾದೆಗೆ ಅನಿಸ್ತೀವಿ. ನಾವು ಒಂದು EMI ತಪ್ಪಿಸಿದರೆ ಬ್ಯಾಂಕ್ನವ್ರು ನಮ್ಮ ಮನೆ ಮುಂದೆ ಬಂದರೆ ನಮ್ದು ಏನು ಮಾನ ಮರ್ಯಾದೆ ಅಂತ ಅದನ್ನು ತಿಳ್ಕೊತೀವಿ. ಸೊ ಅದಕ್ಕೋಸ್ಕರ ಎಲ್ಲದೂ ಹೋಗ್ಬಿಟ್ಟು ಲೋನಿಗೆ ಕಮಿಟ್ ಆಗೋ ಬದಲು ಅಟ್ಲೀಸ್ಟ್ 40-50% ನಿಮ್ಮಿಂದ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಅವಸರ ಪಡೋದು ಏನೋ, ಸ್ವಂತ ಮನೆ ಬೇಕೇ ಬೇಕು, ನಾನು ಎಂದೂ ನೀವು ಬಾಡಿಗೆ ಮನೆಯಲ್ಲಿ ಇರಬೇಕಂತ ಹೇಳ್ತಾ ಇಲ್ಲ. ಬಟ್ ಹಾಗಂದ ತಕ್ಷಣ ಅವಸರದಿಂದ ಎಲ್ಲದೂ ತೆಗೆದುಬಿಟ್ಟು ಲೋನಿಗೆ ಹಾಕಿಬಿಟ್ಟು ಲೋನಿಂದ ಜೀವನ ಮಾಡಬೇಡಿ. ಅದ್ರ ಬದಲು ಅಟ್ಲೀಸ್ಟ್ 40-50% ಕಮಿಟ್ ಆಗಿಬಿಟ್ಟು ನಂತರ ನೀವು ಇದು ಪ್ರಾಪರ್ಟಿ ಲೋನ್ ತೊಗೊಳ್ಳೋದು ಅಥವಾ ಪ್ರಾಪರ್ಟಿ ತೊಗೊಳ್ಳೋದು ಒಳ್ಳೆಯದು. ನಂತರ ನಮ್ಮ ಹಿಂದಿನ ಜನರು ಹೇಳ್ತಿದ್ರಲ್ಲ, ಹಾಸಿ ಇದ್ದಷ್ಟು ಕಾಲು ಚಾಚಿ ಅಂತ. ಸೊ ಅದನ್ನು ಅರಿವಿಸ್ಕೊಂಡು ನಾವು ಮಾಡೋದು ಬೆಟ್ರ್. ಯಾಕೆಂದರೆ ಎಸ್ಪೆಷಲಿ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಜಾಬ್ ಮಾಡ್ತಾ ಇರುವಾಗ ಬಹಳಷ್ಟು ಜನರಿಗೆ ನಾನು ಇದೇ ಸಿಟಿಯಲ್ಲಿ ಇದೇ ಏರಿಯಾದಲ್ಲಿ ಇರ್ತೀನಿ ಅನ್ನೋದೇ ಗೊತ್ತಿರಲ್ಲ. ಈಗೇನೋ ಒಂದು ನಾನು ಇಲ್ಲಿ ಇರ್ತೀನಿ ಅಂತ ಮನೆ ತೊಗೊತಾರೆ, ಜಾಬ್ ಚೇಂಜ್ ಆಗುತ್ತೆ. ಬೆಂಗಳೂರು ಅಂತ ಊರಲ್ಲೇ ಜಾಬ್ ಚೇಂಜ್ ಆದರೆ ನಾವು ಇರುವಂಥ ಮನೆ ಒಂದು ಕಡೆ, ನಾನು ಜಾಬ್ ಇರೋದು ಬೇರೆ ದೂರ ಅಂದರೆ ಎವ್ರಿ ಡೇ ನೀವು 2 ಅವರ್ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ನಿಮ್ಮ ಜೀವನದ ಒಂದು 10 ವರ್ಷ ನೀವು ವರ್ಕ್ ಮಾಡ್ತೀನಿ ಅಂದರೆ ಒಂದೊಂದು ದಿನಕ್ಕೆ 2 ತಾಸು ಅಂದರೆ ಎಷ್ಟು ದಿನವನ್ನು ನೀವು ಬರೀ ಟ್ರಾವೆಲಲ್ಲಿ ಹಾಳು ಮಾಡ್ತಾರೆ. ಈ ವಿಷಯ ಬಂದಾಗ ಮೇಯ್ನ್ ಆಗಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಮನೆ ನಾನು ಸ್ವಂತದ್ದು ಇಟ್ಕೊಳ್ಬೇಕಾ ಅಥವಾ ರೆಂಟಿಗಿರಬೇಕಾ ಅಥವಾ ಲೀಸಿಗೆ ತಗೋಬೇಕಾ ಅಂತ. ಆದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಣ, ನಿಮಗೂ ಓಕೆ ಅಂತ ಅನಿಸುತ್ತೆ. ಸೊ ಮುಂದಿನ ಸಂಚಿಕೆನ ನೀವು ತಪ್ಪದೇ ನೋಡಬೇಕು. ಆದರೆ ಲೆಟ್ಸ್ ಟಾಕ್ ಅಬೌಟ್ ಹೋಮ್ ಲೋನ್. ಡೆಫಿನೆಟ್ಲಿ. ಹೌದು. ನಂತರ ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತಾರೆ ಅಂದರೆ, ಭಾಳಷ್ಟು ಜನ ಹೋಮ್ ಲೋನ್ ತೊಗೊಳ್ಳೋರು, ಎಸ್ಪೆಷಲಿ ಸ್ಯಾಲ್ರಿಡ್ದವರು, ಹೋಮ್ ಲೋನಿಂದ ಟ್ಯಾಕ್ಸ್ ಸೇವಿಂಗ್ ಆಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಓಕೆ. ಯಾಕಂದರೆ ಸೆಕ್ಷನ್ 24B ಅಪ್ ಟು 2 lakh rupees ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ. ಅದೇ ಥರ ಎವ್ರಿ ಇಯರು. ನಂತರ ಪ್ರಿನ್ಸಿಪಲ್ಲು ನೀವೇನಾದರೂ ಪೇ ಮಾಡ್ತಾಯಿದ್ರೆ ಅಂಡರ್ ಸೆಕ್ಷನ್ 80C ಅದು ಕೂಡ ಸೇವ್ ಆಗುತ್ತೆ ಅಪ್ ಟು 1,50,000 ಅಂದ್ಬಿಟ್ಟು, ನಾನು ಬೈ ಹುಕ್ ಆರ್ ಕ್ರುಕ್ ನಾನು ಟ್ಯಾಕ್ಸ್ ಸೇವಿಂಗ್ ಮಾಡಲೇಬೇಕಂದ್ಬಿಟ್ಟು ಆ ಹೋಮ್ ಲೋನನ್ನು ಹಾಗೇ ರಿಟೇನ್ ಮಾಡ್ತಾ ಹೋಗ್ತಾರೆ. ಇಸ್ ಇಟ್ ಅ ಗುಡ್ ಹ್ಯಾಬಿಟ್? ಅದು ತಪ್ಪು. ಯಾಕೆಂದರೆ ಅದ್ರ ಬಗ್ಗೆ ಮತ್ತೆ ಸಪ್ರೇಟ್ ಎಪಿಸೋಡ್ ಮಾಡೋಣ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹೋಮ್ ಲೋನನ್ನು ದೊಡ್ಡ ಲಾಂಗ್ ಟರ್ಮ್ 20-30 ವರ್ಷದ ಕಮಿಟ್ಮೆಂಟ್ ಅಂತ ಎಂದೂ ನೋಡಬೇಡಿ. 4-5 ವರ್ಷದ ಕಮಿಟ್ಮೆಂಟು. ಆದರೆ 20 ವರ್ಷಕ್ಕೆ ತೊಗೊಳ್ಳಿ, 20 ವರ್ಷಕ್ಕೆ ತೊಗೊಂಡ್ಬಿಟ್ಟು 4-5 ವರ್ಷದಲ್ಲಿ ನಾನು ಹೋಮ್ ಲೋನನ್ನು ಕ್ಲಿಯರ್ ಮಾಡ್ತೀನಿ ಅಂತ ಒಂದು ಕೆಪಾಸಿಟಿಯಿಂದ ತೊಗೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಹೋಮ್ ಲೋನ್ ತೊಗೊಳ್ಳುವಾಗ ಅಥವಾ ನಿಮ್ಮ ಬಜೆಟ್ ನೋಡುವಾಗ ಬೇರೆಯವರನ್ನು ಮೆಚ್ಚೋಸೋದಕ್ಕೋಸ್ಕರ ಮನೆ ತೊಗೋಬೇಡಿ. ನಿಮ್ಮ ಕೆಪಾಸಿಟಿ ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿ ತೊಗೋಬೇಕಾಗಿದ್ದೆ ಅಂದರೆ, ಅಯ್ಯೋ ಈ ಏರಿಯಾದಲ್ಲಿ 1 ಕೋಟಿಯಲ್ಲಿ ತೊಗೊಂಡ್ರೆ ನನ್ನ ನೆಂಟರು ಏನಂತಾರೆ ಅಥವಾ ನನ್ನ ಫ್ರೆಂಡ್ಸ್ ಏನಂತಾರೆ, ಚಿಕ್ಕ ಮನೆ ಆಗುತ್ತೆ ಅಂದ್ಬಿಟ್ಟು ಎಕ್ಸಾಗ್ರೇಟೆಡ್ ಮಾಡಿ ತುಂಬ ದೊಡ್ಡ ಪ್ರಾಪರ್ಟಿ ಹೋಗಿ ದೊಡ್ಡ ಲೋನಿಗೆ ಕಮಿಟ್ ಆದರೆ ಅದು ಕೂಡ ನಾವು ಹಳ್ಳಕ್ಕೆ ಬಿದ್ದಂಗೆ. ಸೊ ಅದಕ್ಕೋಸ್ಕರ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಇಂಪಾರ್ಟೆಂಟು. ಸೆಕೆಂಡ್ ಥಿಂಗು, ಅವ್ರು ಲೋನ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು 80-90% ಲೋನನ್ನು ತೊಗೋಬೇಡಿ. 40-50% ನಿಮ್ಮ ಕಡೆಯಿಂದ ಕಮಿಟ್ ಆಗಿ ಆ ನಂತರ ನೀವು ಲೋನ್ ತೊಗೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದನ್ನು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ನೀವು ಕನ್ಸಿಡರ್ ಮಾಡಲೇಬೇಡಿ. 40-50% ಲೋನ್ ಇರುತ್ತಲ್ಲ ಅದನ್ನು 5 ವರ್ಷದಲ್ಲಿ ಕಂಪ್ಲೀಟು ಅಥವಾ 10 ವರ್ಷದ ಒಳಗಡೆ ಕಂಪ್ಲೀಟ್ ಮಾಡೋದಕ್ಕೆ ನೋಡಿ. ನಂತರ ಟ್ಯಾಕ್ಸ್ ಸೇವಿಂಗೋಸ್ಕರ ಲೋನನ್ನು ಕಂಟಿನ್ಯೂ ಮಾಡಬೇಡಿ. ಅದು ಮೇನ್ ತಪ್ಪು ಯಾಕೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಕೇಳಿ. ಒಂದು ಎಕ್ಸಾಂಪಲ್ಲು,
ನನಗೆ ನಿಮಗೆ ಇನ್ಕಮ್ ಇಬ್ಬರದು ಸೇಮ್ ಇದೆ ಅಂತ ತಿಳ್ಕೊಳ್ಳಿ. ನಂದು 30% ಟ್ಯಾಕ್ಸ್ ಲ್ಯಾಬು, ನಿಮ್ಮದು 30% ಟ್ಯಾಕ್ಸ್ ಲ್ಯಾಬು, ಇಬ್ಬರು ನಾವು ಓಲ್ಡ್ ಟ್ಯಾಕ್ಸ್ ರಿಜಿಮ್ದಲ್ಲೇ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ಭಾಳ ಜನ ಏನು ಮಾಡ್ತಾರಂದರೆ, ನಾನು 2 ಲಕ್ಷ ರೂಪಾಯಿ ನಾನು ಬ್ಯಾಂಕಿಗೆ ಲೋನನ್ನು ಇಂಟ್ರೆಸ್ಟನ್ನು ಕಟ್ಟಿದರೆ ಅದ್ರ ಮೇಲೆ ನನಗೆ ಫಾರ್ ಎಕ್ಸಾಂಪಲ್ ಒಂದು 60,000 ನನಗೆ ಟ್ಯಾಕ್ಸ್ ಸೇವ್ ಆಗುತ್ತೆ ಅಂತ ತಿಳ್ಕೊಳ್ಳಿ. 2 ಲಕ್ಷದ ಮೇಲೆ 30% ಫ್ಲ್ಯಾಟಾಗಿ ಕನ್ಸಿಡರ್ ಮಾಡೋಣ ಎಕ್ಸಾಂಪಲ್ ಪರ್ಪಸು. ಸೊ 60,000 ಟ್ಯಾಕ್ಸ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಲೋನ್ ತೊಗೊತಾರೆ. ನೀವು ಲೋನ್ ತೊಗೊಂಡಿದ್ದೀರ ಅಂತ ತಿಳ್ಕೊಳ್ಳಿ. ನೀವು 60,000 ನೀವು ಟ್ಯಾಕ್ಸ್ ಸೇವ್ ಮಾಡ್ತಾ ಇದ್ದೀರಾ, 2 ಲಕ್ಷ ರೂಪಾಯಿ ಬ್ಯಾಂಕಿಗೆ ಲೋನ್ ಕಟ್ತಾ ಇದ್ದೀರಾ. ಸೊ 60,000 ರೂಪಾಯಿ ಟ್ಯಾಕ್ಸ್ ಮಾಡೋದಕ್ಕೋಸ್ಕರ ನೀವು 2 ಲಕ್ಷನ ಬ್ಯಾಂಕಿಗೆ ಲೋನ್ ಕೊಡ್ತಾ ಇದ್ದೀರಾ. ನನ್ನ ಕೇಸಲ್ಲಿ ನನ್ನ ಹತ್ರ ಹೋಮ್ ಲೋನೇ ಇಲ್ಲ, ನಾನು 60,000 ಟ್ಯಾಕ್ಸ್ ಪೇ ಮಾಡ್ತೀನಿ. ನಾನು 60,000 ಟ್ಯಾಕ್ಸ್ ಪೇ ಮಾಡಿದ ನಂತರ ನನ್ನ ಹತ್ರ 1,40,000 ಉಳಿಯುತ್ತೆ. 1,40,000 ನಾನು ಇಟ್ಕೊತೀನಿ. ನೀವು ಆ 60,000 ಟ್ಯಾಕ್ಸ್ ಸೇವ್ ಮಾಡೋದಕ್ಕೋಸ್ಕರ 2 ಲಕ್ಷನ ನೀವು ಬ್ಯಾಂಕಿಗೆ ಡೊನೇಟ್ ಮಾಡ್ತೀರಿ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್. ರೈಟ್. ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಸೇವಿಂಗ್ ಕಾನ್ಸೆಪ್ಟನ್ನೇ ಇಟ್ಕೊಂಡ್ಬಿಟ್ಟು ಹೋಮ್ ಲೋನನ್ನು ಕಂಟಿನ್ಯೂ ಮಾಡ್ತಾ ಇರೋದು ತಪ್ಪೇ. ಅದ್ರ ಬದಲು ಈ ಉಳಿಸಿದ ದುಡ್ಡಲ್ಲಿ ಅದನ್ನು ಬೆಳೆಸುವಂಥ ಚಾನ್ಸ್. ಕರೆಕ್ಟು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನು ಮಾಡ್ತಾರಂದರೆ, ಹೋಮ್ ಲೋನು ಯಾವಾಗ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ಯಾವಾಗ ನಿಮಗೆ ವಯಬಲ್ ಆಗುತ್ತೆ, ಯಾವಾಗ ನೀವು ಕಂಟಿನ್ಯೂ ಆಗ್ಬೇಕು ಅನ್ನೋದು ಹೇಳ್ತೀನಿ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಇವತ್ತಿನ ಕಾಲದಲ್ಲಿ ಈಗ 7ರಿಂದ 7.25ವರೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಹೋಮ್ ಲೋನದ್ದು. ಸೊ 7ರಿಂದ 7.25ವರೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದರೆ ಇಟ್ ಈಸ್ ಫೈನ್, ಯು ಕ್ಯಾನ್ ಕಂಟಿನ್ಯೂ. ಬಟ್ 8-8.5% ಆದರೆ ನಿಮಗೆ 8ರಿಂದ 8.5% ಬೇರೆ ಯಾವುದೇ ಅಸೆಟ್ಗಳಲ್ಲಿ ರಿಟರ್ನ್ಸ್ ಸಿಗೋದಿಲ್ಲ. ಸೊ ಅಂಥ ಸಿಚುವೇಷನ್ದಲ್ಲಿ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಯಾರ್ಯಾರು ಏನೇನು ಹೇಳ್ತಿರ್ತಾರೆ, ನೀವು ಹೋಮ್ ಲೋನ್ ಕಂಟಿನ್ಯೂ ಮಾಡಿ ಅದ್ರ ಬದಲು ರಿಮೈನಿಂಗ್ ಅಮೌಂಟ್ ಅಲ್ಲಿ ಏನು ಪ್ರೀಮಿಯಮ್ ಪೇ ಮಾಡ್ಬೇಕಂತ ಮಾಡಿದಿರಲ್ಲ ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಹೆಚ್ಚಿಗೆ ರಿಟರ್ನ್ ಬರ್ಬೋದು ಅಂತ ಹೇಳ್ತಿರ್ತಾರೆ. ಅಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಬ್ಯಾಂಕರಿಗೆ ನೀವು ಗ್ಯಾರಂಟಿಯಾಗಿ ರಿಟರ್ನ್ಸ್ ಕೊಡ್ತಾ ಇರಲೇಬೇಕು. ಮತ್ತು ಇದನ್ನು ಹೇಳಿದಾಗ ನೆನಪಾಯಿತು, ಅಂದರೆ ನಾವು ಫ್ಲೆಕ್ಸಿಬಲ್ ಇಂಟ್ರೆಸ್ಟ್ ರೇಟದು ತಗೋಬೇಕಾ ಅಥವಾ ಫಿಕ್ಸ್ಡ್ ಅದು ಆಪ್ಷನ್ಸ್ ಏನೆಲ್ಲ ಇದೆ? ಈಗ ನೀವು ಹೋಮ್ ಲೋನ್ ಸೆಲೆಕ್ಟ್ ಮಾಡುವಾಗಲೂ ಕೂಡ ಯೂಸಲಿ ಫ್ಲೆಕ್ಸಿಬಲ್ಲೇ ಹೋಮ್ ಲೋನ್ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಸೈಕಲ್ ಯಾವಾಗ ರಿವರ್ಸ್ ಆಗ್ತಾ ಇರುತ್ತಲ್ಲ ಆ ಬೆನಿಫಿಟ್ ನಿಮಗೆ ಸಿಗುತ್ತೆ ಒಂದನೇದು. ಇದ್ರ ಜೊತೆಗೆ ಇನ್ನೊಂದು, ಈ ಫಾರ್ ಎಕ್ಸಾಂಪಲ್ಲು SBI ಬ್ಯಾಂಕ್ನಲ್ಲಿ ಮ್ಯಾಕ್ಸ್ಕೇನ್ ಹೋಮ್ ಲೋನ್ ಅಂತ ಇದೆ. ನೀವು ಒಂದು 20 ವರ್ಷದ ಲೋನ್ ತೊಗೊಂಡ್ರಿ ಅಂತ ತಿಳ್ಕೊಳ್ಳಿ. ಈ SBI ಮ್ಯಾಕ್ಸ್ಕೇನನ್ನು ನೀವು ಯಾವಾಗ ಆಪ್ಟ್ ಮಾಡ್ಕೋಬೇಕಂದ್ರೆ, ಮಿಡಲ್ ನಿಮಗೆ ಯಾವಾಗಾದರೂ ದುಡ್ಡು ಬರ್ತಾ ಇರುತ್ತೆ. 1 ಕೋಟಿ ರೂಪಾಯಿದ್ದು ನೀವು ಲೋನ್ ತೊಗೊಂಡಿದ್ದೀರಾ, 20 ವರ್ಷದ ನಿಮ್ಮದು ಟೆನ್ಯೂರ್ ಇದೆ, ಪ್ರತಿ ತಿಂಗಳ ನೀವು ಫಾರ್ ಎಕ್ಸಾಂಪಲ್ 80,000 ನಿಮ್ಗೆ EMI ಇದೆ ಅಂತ ತಿಳ್ಕೊಳ್ಳಿ. ಬಟ್ ಈ SBI ಮ್ಯಾಕ್ಸ್ಕೇನನ್ನು ನೀವು ಯಾವಾಗ ಆಪ್ಟ್ ಮಾಡ್ಬೇಕಂದ್ರೆ, ನಿಮಗೆ ಮಿಡಲ್ ಇಯರ್ಲಿ ಬೋನಸ್ ಬರ್ತಾ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಇನ್ನೊಂದು ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟು ಆ ದುಡ್ಡು ಬರ್ತಾ ಇರುತ್ತೆ. ಬಟ್ ಅದನ್ನು ಪ್ರೀಪೇ ಮಾಡಬೇಕಾಗಿದೆ, ಬಟ್ ಲಿಕ್ವಿಡಿಟಿ ನನಗೆ ಇರಲೇಬೇಕು ಅನ್ನೋದಿದ್ದರೆ SBI ಮ್ಯಾಕ್ಸ್ಕೇನ್ ಉಪಯೋಗ ಮಾಡೋದು ಬೆಟರು. ಬರೀ SBI ಅವ್ರದ್ದು ಮಾತ್ರ ಇದೆ, ಬೇರೆ SBIದಲ್ಲಿ ಇದೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಹೆಚ್ಚಿನ ಕೊಡ್ತಾವೆ, ಇದನ್ನು ಕೊಡ್ತವೆ. ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಲೋನ್ ಇದೆ ಅಂತ ತಿಳ್ಕೊಳ್ಳಿ. 1 ಕೋಟಿ ರೂಪಾಯಿ ಲೋನ್ ಇದೆ, ನಿಮಗೆ ಎವ್ರಿ ಮಂತ್ EMI ಕಟ್ತಾ ಇದ್ದೀರಾ, ಒಂದು 80,000ರಿಂದ 90,000 ರೂಪಾಯಿ EMI ಕಟ್ತಾ ಇದ್ದೀರಾ. ಸಡನ್ ಆಗಿ ನಿಮಗೆ ಒಂದು 30 ಲಕ್ಷ ಬಂತು. ಆ 30 ಲಕ್ಷನ ನೀವು ಯೂಸಲಿ ಟಿಪಿಕಲ್ ಹೋಮ್ ಲೋನ್ಗಳಲ್ಲಿ ನೀವು ಪ್ರೀಪೇ ಮಾಡಿದರೆ ನಿಮ್ಗೆ ಆ ದುಡ್ಡು ಸಿಗಲ್ಲ. ನೀವು ಅದಕ್ಕೆ ಪ್ರೀಪೇ ಮಾಡಿಬಿಡ್ಬೇಕು. ಆ ನಂತರ ಮತ್ತೆ ನೀವು ಆ ದುಡ್ಡು ಬೇಕಂದರೆ ಮತ್ತೆ ಎಕ್ಸ್ಟ್ರಾ ಎಡಿಷನಲ್ ಲೋನಿಗೆ ಹೋಗಬೇಕಾಗತ್ತೆ. ಬಟ್ ಇಲ್ಲಿ ಒಂದು OD ಅಕೌಂಟ್ ಮಾಡಿರ್ತಾರೆ. ಆ OD ಅಕೌಂಟ್ದಲ್ಲಿ ನಿಮ್ಮ 30 ಲಕ್ಷ ಏನಿದೆಯಲ್ಲ ಅದನ್ನು ಅಲ್ಲಿ ಮೂವ್ ಮಾಡಿದರೆ, ನೀವು ಎಷ್ಟು ದಿನ ಆ ಅಮೌಂಟನ್ನು ಅಲ್ಲಿ ಇಟ್ಟಿರ್ತೀರಲ್ಲ ಅಷ್ಟು ದಿನದವರೆಗೆ ಅದನ್ನು ಆ ಪ್ರೀಪೇಮೆಂಟ್ ಅಂತ ತಿಳ್ಕೊತಾರೆ. ಸೊ 1 ಕೋಟಿ ಲೋನ್ ಇದ್ದಾಗ 30 ಲಕ್ಷ ನೀವು ಮೂವ್ ಮಾಡಿದ್ರಿ, 70 ಲ್ಯಾಕ್ಸಿಗೆ ಮಾತ್ರ ಅಷ್ಟು ದಿನದವರೆಗೆ ನಿಮಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ನಿಮ್ಮ EMI ಹಾಗೆ ಹೋಗ್ತಾ ಇರುತ್ತೆ, ನಿಮ್ಗೆ ಇಂಟ್ರೆಸ್ಟೂ ಹಾಗೆ ಹೋಗ್ತಾ ಇರುತ್ತೆ. ಬಟ್ ಆ ಇಂಟ್ರೆಸ್ಟ್ ಏನು ಈ 30 ಲಕ್ಷ ಹಾಕಿದ್ದಕ್ಕೋಸ್ಕರ ನೀವೇನು ಸೇವ್ ಮಾಡಿರ್ತೀರಲ್ಲ ಅದನ್ನು ಹೊಳ್ಳಿ ನಿಮ್ಗೆ ರಿಟರ್ನ್ ಆಗಿ ಕೊಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ 30 ಲಕ್ಷನ ನೀವು ಯಾವಾಗ ಬೇಕಾದರೂ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಇದ್ದಾಗೆ ದುಡ್ಡು, ಒಂಥರ ಲಿಕ್ವಿಡ್ ಫಂಡ್, ಅದು ಲಿಕ್ವಿಡ್ ಫಂಡು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದಕ್ಕಿಂತ ಹೆಚ್ಚಿಗೆ ಏನಂದರೆ, ಆ 7% ಏನು ಇಂಟ್ರೆಸ್ಟ್ ನಾನು ಸೇವ್ ಮಾಡ್ತೀನಲ್ಲ ಹೋಮ್ ಲೋನ್ EMI ಮೇಲೆ, ಅದು ಟ್ಯಾಕ್ಸ್ ಫ್ರೀ ಇನ್ಕಮು. ಯಾಕೆ ಅಂದರೆ ನನ್ನ ಸ್ಪೆಂಡಿಂಗನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ, ನನ್ನ ಇನ್ಕಮ್ ಜನ್ರೇಟ್ ಮಾಡ್ತಾ ಇಲ್ಲ ಅಲ್ಲಿ. ರೈಟ್. ಸೊ ಅದಕ್ಕೋಸ್ಕರ ಸೇಫಾಗಿ ವಿದೌಟ್ ಎನಿ ಇಶ್ಯೂ ನಿಮ್ಮ ರೇಟ್ ಆಫ್ ಇದು ನಿಮ್ಮ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ಏನಿದೆಯಲ್ಲ ಅಷ್ಟು ಅಮೌಂಟನ್ನು ನೀವು ಅಲ್ಲಿ ಸೇವ್ ಮಾಡ್ದಂಗೆ ಆಯ್ತು. ಅಂದರೆ ಅಷ್ಟು ದಿನಕ್ಕೆ ನಾನು ಬರೀ 70 ಲಕ್ಷಕ್ಕೆ ಮಾತ್ರ ನಾನು ಚಾರ್ಜ್ ಮಾಡ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಬೀಳುತ್ತೆ, EMIನೂ ಅಷ್ಟಕ್ಕೆ ಕೊಡುತ್ತೆ, ಅಷ್ಟೇ ಇರುತ್ತೆ. ಬಟ್ ಆ ಇಂಟ್ರೆಸ್ಟನ್ನು ನಿಮ್ಗೆ ರಿಟರ್ನ್ ಕೊಟ್ಬಿಡ್ತಾರೆ ಅವರು 30 ಲಕ್ಷದ ಮೇಲಿದ್ದು. ಹಾಗಿದ್ರೆ ಹೆಚ್ಚಿನವರು ಈ ಥರದನ್ನು ತಗೊಳ್ಳೇಬೇಕು ಅಂತ ಹೇಳ್ತೀರಾ?
ನಿಮಗೆ ಮಿಡಲ್ ಏನಾದರೂ ಕ್ಯಾಶ್ ಫ್ಲೋ ಬರೋ ಚಾನ್ಸಸ್ ಇದೆ ಇದೆ ಅಂದರೆ ಅಂತಂದ್ರೆ ಮಾತ್ರ ಮಾತ್ರ ಇಲ್ಲ ತಗೊಳ್ಳಿ. ಅಂದ್ರೆ ಇದ್ರಲ್ಲಿ catch ಇಲ್ಲ ಅಂದರೆ ಏನು ಕ್ಯಾಚ್ ಅಂದರೆ ನೀವು ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟು, ನಾರ್ಮಲ್ ಹೋಮ್ ಲೋನ್ ಬ್ಯಾಂಕ್ ಇಂಟ್ರೆಸ್ಟು, ಹೋಮ್ ಲೋನ್ ಇಂಟ್ರೆಸ್ಟು 7% ಇದ್ದರೆ ಇಲ್ಲಿ 7.25% ಇರುತ್ತೆ, ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಲ್ಲದರಲ್ಲೂ ಒಂದು ಕ್ಯಾಚ್ ಇದ್ದೇ ಇರುತ್ತೆ. ಹೌದೌದು, ಅದನ್ನ ನಾವು ಯಾವುದು ಯಾರೂ ಫ್ರೀ ಕೊಡಲ್ಲ ಅದನ್ನ ನಾವು ತಿಳ್ಕೊಳ್ಬೇಕು. ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಇಂಥ ಆಪ್ಷನನ್ನು ನಿಮಗೆ ಮಿಡಲ್ ಕ್ಯಾಶ್ ಫ್ಲೋ ಇದ್ದರೆ, ಅದು ಹೇಳಿದಾಗ ಮಾತ್ರ ನೆನಪಾಯ್ತು, ಹಾ. ಯಾರು ಯಾವುದನ್ನು ಫ್ರೀ ಕೊಡಲ್ಲ, ಆದರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಈ ಥರದ ಎಲ್ಲ ಇನ್ಫಾರ್ಮೇಶನ್ ಫ್ರೀ ಆಗಿ ಕೊಡ್ತಿರ್ತೀವಿ. ಈ ಪ್ರೀತಿನ ಎಲ್ಲರ ಜೊತೆ ಹಂಚಿ ಅಂತ ಮಾತ್ರ ಹೇಳಕ್ ನೆನ್ಪು ಮಾಡ್ತೀನಿ. ಸಾರಿ ಟು ಕನ್ಫ್ಯೂಷನ್. ಸೊ ಇಂಥ ಆಪ್ಷನ್ ನೋಡ್ಬೋದು. ಇನ್ಫ್ಯಾಕ್ಟ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಿಮ್ಮ ಸೇವಿಂಗ್ಸ್ ಅಕೌಂಟದಲ್ಲಿ ಇದೆ, ನಿಮ್ಮ ಸೇವಿಂಗ್ಸ್ ಅಕೌಂಟದಲ್ಲಿನೇ ನೀವೇನು ಆ ಅಮೌಂಟನ್ನು ಸೇವಿಂಗ್ಸ್ ಅಕೌಂಟದಲ್ಲಿ ಇಡ್ತೀರಲ್ಲ ಆ ಅಮೌಂಟನ್ನೇ ಪ್ರಿಪೇ ಅಂತ ತಿಳ್ಕೊತಾರೆ. ಸೊ ಈ ಥರ ಸೇವಿಂಗ್ಸ್ ಅಕೌಂಟ್ Savings account ಬೇರೆ ಓಡಿ ಮಾಡಲ್ಲ. ಬೇರೆ ಓಡಿಬೇಕಾಗಿಲ್ಲ, ಸೊ ಹಿಂಗೆ ಬೇರೆ ಬೇರೆ ಬ್ಯಾಂಕ್ಗಳದ್ದು ಬೇರೆ ಬೇರೆ ಫೆಸಿಲಿಟಿ ಇದೆ. ಸೊ ಈ facilities ಥರ ಆಪ್ಷನನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ನೀವು ಹೋಮ್ ಲೋನನ್ನು ಒಂದು ಒಳ್ಳೆಯ ರೀತಿಯಿಂದನೂ ಯುಟಿಲೈಸ್ ಮಾಡ್ಕೊಬೋದು. ಹ್ಮ್. ಬರೀ ಟ್ಯಾಕ್ಸ್ ಸೇವಿಂಗೋಸ್ಕರ, ಬರೀ ಕ್ರೆಡಿಟ್ ಸ್ಕೋರ್ಗೋಸ್ಕರ, ಬರೀ ಅವ್ರು ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಕಣ್ಮುಚ್ಚಿ ತೊಗೊಳೋದಕ್ಕಿಂತ ಇಂಥ ಕಾನ್ಸೆಪ್ಟನ್ನು ಯೂಸ್ ಮಾಡಿಬಿಟ್ಟು ನೀವು ಹೋಮ್ ಲೋನಲ್ಲಿಯೂ ಕೂಡ ನಿಮ್ಮ ಆಪ್ಟಿಮೈಸೇಷನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಲೋನ್ ಬೆಟರ್ ಅಂದರೆ ಒಂದು ಮನೆನ ನಾವು ಹೀಗೆ ಖರೀದಿ ಮಾಡೋದು ಬೆಟರ್, ಅಥವಾ ಈ ರೀತಿಯ ತುಂಬ ಒತ್ತಡದ ಜೀವನ ಇರುತ್ತೆ, ಟ್ರಾನ್ಸ್ಫರೇಬಲ್ ಜಾಬ್ ಇರುತ್ತೆ, ಪರಿಸ್ಥಿತಿ ಇದ್ದರೆ ಒಂದು ರೆಂಟೆಡ್ ಮನೇಲಿ ಇರೋದು ಒಳ್ಳೆಯದಾ ಅಥವಾ ಲೀಸ್ಡ್ ಮನೇಲಿ ಇರೋದು ಒಳ್ಳೆಯದಾ ಅಂತ ಕೇಳೋಣ. ಆದರೆ ಮುಂದಿನ ಸಂಚಿಕೆಯಲ್ಲಿ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.